ಮಕ್ಕಳಾಗಿರುವಲ್ಲ. ಪ್ರಿಯತಮೆ, ಏನಾಯಿತು? ಏಕೆ ನಿಷ್ಕಾರಣವಾಗಿ ಹೇಳುತ್ತಿರುವೆ? ನನ್ನೊಡನೆ ಹೇಳಬಾರದು ಪ್ರಿಯೆ. ನಾನು ನಿಷ್ಕಾರಣವಾಗಿ ಹೇಳುತ್ತಿಲ್ಲ ಪ್ರಿಯ. ಈ ದ್ರೌಪದಿ ಹಳಿವಿಗೆ ಒಂದಲ್ಲ 10 ಕಾರಣಗಳಿವೆ. ನೀವಾದರೂ ಪುರುಷರು, ನಿಮಗೆ ಯಾರಾದರೂ ದುರ್ವಾಕ್ಯಗಳನ್ನು ಆಡಿದರೆ ಅವರ ಮೇಲೆ ಪ್ರತೀಕಾರವನ್ನು ನೀವೇ ತೀರಿಸಿಕೊಳ್ಳಬೇಕು. ಆದರೂ ಸ್ತ್ರೀಯರ ವಿಚಾರದಲ್ಲಿ ಆಗಲ್ಲ. ಅನ್ನ ವಸ್ತ್ರಗಳಿಗಾಗಿ ಬೇರೆಯವರನ್ನು ಆಶ್ರಯಿಸಬೇಕು. ಆತ್ಮಗೌರವವನ್ನು ರಕ್ಷಿಸಿಕೊಳ್ಳಲು ಬೇರೆಯವರ ಅಂಗಿನಲ್ಲಿರಬೇಕು. ಇಂತಹ ಅಪರಾಧೀನ ಸ್ತ್ರೀ ಜಾತಿಯನ್ನು ಏಕಪ್ಪ ಸೃಷ್ಟಿಸಿದೆ. ದ್ರೌಪದಿ, ಕಾಂತೆ ಶಾಂತೆ ಪರಮೀರನಾಗಿ ಬರುವಂತಿಯಾಗಿ ಬರೆದುಕೊಳ್ಳಿ. ಕಾಂತೆ ಶಾಂತೆ ಪರಮೀರನಾಗಿ ಬರುವಂತಿಯಾಗಿ ಮಾಡುವುದರ ಸ್ತ್ರೀಯರ ಪರಾಧೀನತೆಯು ನಮ್ಮ ಸಮಾಜದ ಭಗವತ್ ಸ್ವರೂಪರಾದ ಋಷಿಗಳ ಆಜ್ಞೆ. ಋಷಿಗಳ ಆಜ್ಞೆ ನಿಮಗಾಗಿ ಅಲೆದು ದೇವಿ. ಪತಿಗಳು ಪತಿಗಳು ತಪಸ್ಸು ಮಾಡಿ ಪಡೆಯಬೇಕು ನಿಮ್ಮಂತಹ ಗಂಡಪತಿಗಳನ್ನು. ಅಣ್ಣನ ಒಂದು ದಿನದ ವಿವೇಕದಿಂದ ನಮ್ಮನ್ನು ಸಾಲು ತಂದು ಬಿಟ್ಟಿದ್ದಲ್ಲ. ಅದಿರಲಿ, ಹಿಂದೇಕೆ ನೀನು ಈಗಾದರೆ ತಿಳಿಸುವಲ್ಲ ಸ್ವಾಮಿ. ಆದರೆ ಅದರಿಂದ ಪ್ರಯೋಜನವಾದ ಎಷ್ಟೇ ಆದರೂ ನೀವು ಅಣ್ಣನ ಆಜ್ಞೆಯ ಆಧಾರಕರಲ್ಲವೇ? ಅಣ್ಣನ ಆಜ್ಞೆ ಹೊರತು ಯಾವ ಕಾರ್ಯವನ್ನು ಮಾಡುವುದೇ ಇಲ್ಲವಲ್ಲ. ದ್ರೌಪದಿ,
ಇಂದು ಹಸ್ತಿನಾಂಬೆಯ ದೇವಿ ದರ್ಶನಕ್ಕಾಗಿ ಹೋಗಿದ್ದೆನು. ಅಲ್ಲಿಗೆ ಆ ದುರ್ಯೋಧನ ಪತ್ನಿಯಾದ ಭಾನುಮತಿಯು ಸಹ ಬಂದಿದ್ದಳು. ಅವಳು ನನ್ನನ್ನು ನೋಡಿ ಅಪಹಾಸ್ಯ ಮಾಡಿದಳು. ಸ್ವಾಮಿ, ಇನ್ನೇನು ನಿನ್ನ ಪತಿಗಳು ದೂತನನ್ನು ಸಂಧಿಗಾಗಿ ಕಳಿಸಿರುವರು, ಈಗಲಾದರೂ ಈ ನಿನ್ನ ಬಿತ್ತಿದ ಕೇಶರಾಶಿಯನ್ನು ಮುಡಿಗಟ್ಟುವೆಯಷ್ಟೇ ಎಂದು ಅಪಹಾಸ್ಯ ಮಾಡಿ ನಕ್ಕಳು ಪ್ರಭು. ಏನು ದುರ್ಯೋಧನೊಡನೆ ಪುನಃ ಸಂಧಿಗೆ ಪ್ರಯತ್ನ? ಯಾರು ಯಾರು ರಾಯಭಾರಿಗೆ ಮಾಡುವುದು? ಮತ್ಯಾರು? ನಮ್ಮಣ್ಣನಾದ ಶ್ರೀಕೃಷ್ಣ ಪರಮಾತ್ಮನಿಲ್ಲವೇ? ಗೋಪಾಂಗನಿಯರ ವಿಲಾಸಗಳಲ್ಲಿ ಮಗ್ನವಾದ ಇಬ್ಬರಿಯು ಯುದ್ಧವನ್ನು ಮರೆತಿರುವುದು ಸಹಜ. ಅದರಲ್ಲಿ ಆ ಭಾನುಮತಿಗೆ ನೀನೇನೆಂದು ಉತ್ತರ ಕೊಟ್ಟಿದ್ದೀರಿ? ಪ್ರಾಣೇಶ್ವರ, ಎಷ್ಟೇ ಆದ್ರೂ ನಾನು ನಿಮ್ಮ ಪತ್ನಿಯಲ್ಲವೇ? ಪ್ರಶ್ನೆಗೆ ಸರಿಯಾದ ಉತ್ತರವನ್ನೇ ಕೊಟ್ಟಿರುವೆನು. ಏನೆಂದು? ಕೇಳೇ ಭಾನು, ನಿನ್ನ ಕಟ್ಟಿದ ಮುಡಿಯನ್ನು ಬಿಚ್ಚುವವರೆಗೂ ಈ ನನ್ನ ಬಿಚ್ಚದ ಕೇಶರಾಶಿಯನ್ನು ಮುಡಿ ಗಟ್ಟು